ನಮಸ್ಕಾರ. ನಾನು ನಿಮ್ಮ ಆರ್ ಎಂ ಸಿಮಂತ್ ಮಾತಾಡ್ತಾ ಇರೋದು. ನೆನ್ನೆ ಫುಲ್ ಎಂಟರ್ಟೈನ್ಮೆಂಟು. ಗಿಲ್ಲಿ ಲವ್ ಸ್ಟೋರಿಗಳು ಹೇಳ್ಕೊಂಡಿದ್ದು, ಅವ್ರ ಅತ್ತೆ ಮಕ್ಕಳುಗಳ್ದು, ಆ ಬಸ್ಸಲ್ಲಿ ಓಡಾಡಬೇಕಾದ್ರೆ ಹುಡುಗಿರದು ಇವೆಲ್ಲ ಹೇಳ್ತಾ ಇದ್ದದ್ದು ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಸಕ್ಕತ್ತಾಗಿತ್ತು ಗಿಲ್ಲಿ. ನ್ಯಾಚುರಲ್ ಆಗಿ ಅವ್ನು ಹೇಳ್ಕೊತಾನೆ ಗೊತ್ತಾ, ಅವ್ರವ್ರ ಶೈಲಿಲಿ, ಹಳ್ಳಿ ಶೈಲಿಲಿ, ಹಳ್ಳಿ ಸೊಗಡಲ್ಲಿ ಒಂದೊಂದು ಸ್ಟೋರಿ. ಆಮೇಲೆ ಅದಕ್ಕೇನೋ ಬಣ್ಣ ಕಟ್ತಾನೆ. ಈ ಯಥಾವತ್ತು ಹೆಂಗಿದೆ ಹಂಗೇನೆ ಹೇಳ್ತಾನಲ್ವ, ಅದು ಕೇಳೋಕ್ಕೆ ಚಂದ ಎಲ್ರಿಗೂ. ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಓ ಅಂತ ನಗ್ತಾಯಿದ್ರು. ಇವಾಗೆಲ್ಲ ನಗ್ಬಿಡ್ತಾರೆ. ವಾರದ ಎಂಡಲ್ಲಿ ಇವನಿಗೆ ಕಳಪೆ ಕೊಟ್ಬಿಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅವ್ರ ಪರಿಸ್ಥಿತಿ ಅದು. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ನನಗೆ, ಬ್ರದರ್ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ಗೆ ಒಳಗಡೆ ಬಂದಿದ್ದಾರೆ, ನಮಗೆಲ್ಲ ಬೇಜಾರಾಯ್ತೈತೆ, ಗಿಲ್ಲಿನ ಯಾಕೆ ಇವರು ಕಡೆಗಣಿಸ್ತವ್ರೆ. ಒಂದು ಸಿನಿಮಾ ಒಳಗಿರೋರು ಅಭಿನಯಿಸ್ತವ್ರೆ ಅಂತಂದಾಗ ಆ ಸಿನಿಮಾ ಪ್ರಮೋಷನ್ ಇದ್ದರೆ ಒಳಗಡೆ ಬಂದು ಈ ಥರ ಎಲ್ಲ ಪ್ರಮೋಷನ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಗಿಲ್ಲಿ ಒಂದು ಸಿನಿಮಾದಲ್ಲಿ ನಟಿಸಿದ್ದಾನೆ, ಆದರೆ ಅದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ, ಅದಕ್ಕೆ ಯಾರೂ ಒಂದು ಅವಕಾಶನ ಮಾಡಿಕೊಡ್ಲಿಲ್ಲ ಅಂತ ಕಮೆಂಟ್ ಆಗ್ತಾಯಿದೆ. ಇವಾಗ ಏನಾಗುತ್ತೆ ಗೊತ್ತಾ ಬ್ರದರ್, ನಾವು ಕೆಲವೊಂದ್ರ ಬಗ್ಗೆ ಮಾತಾಡ್ದೇ ಸೈಲೆಂಟಾಗಿ ನಮ್ಮ ಕೆಲಸ ನಾವು ಮಾಡಿದ್ರೆ ಒಳ್ಳೇದು. ಯಾಕೆ ಗೊತ್ತಾ, ನಾವು ಯಾರ ವಿರೋಧಿಗಳು ಅಲ್ಲ. ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರನ್ನೂ ಗೌರವಿಸ್ತೀವಿ, ಎಲ್ಲರನ್ನೂ ಪ್ರೀತಿಸ್ತೀವಿ. ಆ ಅವಕಾಶ ಮಾಡಿಕೊಟ್ಟಿದ್ದಿದ್ರೆ ಒಳಗಡೆ ಇರೋವಂಥ ಒಬ್ಬ ಬಡ ಹುಡುಗ ಇನ್ನಷ್ಟು ಬೆಳೀತಾ ಇದ್ನೇನೋ. ಆದರೂ ತೊಂದರೆ ಇಲ್ಲ. ಅವನು ಒಳಗಡೆ ಇದ್ರೂ ಅವನಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆಚೆ ಬಂದಮೇಲೆ ಗೊತ್ತಾಗುತ್ತೆ. ಥಿಯೇಟ್ರಲ್ಲಿ ದರ್ಶನ್ ಸರ್ ಬಂದಾಗ ಎಷ್ಟು ಚಪ್ಪಾಳೆ, ಆ ಕ್ರೇಜ್ ಇತ್ತು, ಅಷ್ಟೇ ಕ್ರೇಜು ಗಿಲ್ಲಿನ ತೋರಿಸ್ದಾಗಲೂ ಅಷ್ಟೇ ಕ್ರೇಜ್ ಇದೆ ಥಿಯೇಟ್ರಲ್ಲಿ. ಅಲ್ಲಿ ಅವನಿಗೆ ಆದಂಥ ಒಂದು ಗೌರವ ಸಿಕ್ಕಿದೆ. ಅಲ್ಲಿ ಒಂದು ಗೌರವ ಅವನಿಗೆ, ಅವ್ನ ಸಿನಿಮಾ ಕರೆಕ್ಟಾಗಿ ಅವನ್ನ ಅಷ್ಟೇ ಹೆಚ್ಚಾಗಿ ಪ್ರಮೋಷನ್ ಮಾಡಿದ್ದಾರೆ ಹೊರಗಡೆ. ದರ್ಶನ್ ಸರ್ ಅಭಿಮಾನಿಗಳಿಗಿರ್ಬೋದು, ಗಿಲ್ಲಿ ಅಭಿಮಾನಿಗಳಿಗಿರ್ಬೋದು. ಅದ್ರ ಬಗ್ಗೆ ಏನು ಚಿಂತೆ ಬೇಡ. ಅಲ್ಲಿ ತೋರಿಸಿಲ್ಲ ಅನ್ನೋದನ್ನ ಇಟ್ಕೊಂಡು ನಾವು ಏನು ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ, ನಾವು ಕುಗ್ಗೋದು ಬೇಕಾಗಿಲ್ಲ. ಅಲ್ಲಿ ತೋರಿಸಿಲ್ಲ ಅಂದ್ರೆ ಏನ್ರಿ, ಒಂದಿನ ಒಂದು ಹೀರೋನೋ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಿ ಒಂದು ಲಕ್ ಚೆನ್ನಾಗಿತ್ತು ಅಂದ್ರೆ ಆ ಸ್ಟೇಜ್ಗೆ ಅವರೇ ಕರ್ಸ್ಕೊತಾರೆ ಬಿಡಿ ಅಲ್ವಾ. ಗೌರವನ ಕೇಳಿ ಪಡ್ಕೋಬಾರ್ದು, ತಾನಾಗೆ ಸಿಗಬೇಕು. ಒಳಗಡೆ ತೋರಿಸ್ಬೇಕಾಗಿತ್ತು ಅಂತ ನಾನು ಒಂದು ಮಾತು ಹೇಳ್ತೀನಿ ಬ್ರದರ್, ಎಲ್ಲ ಗಿಲ್ಲಿ ಅಭಿಮಾನಿಗಳಿಗೆ, ನನ್ನ ಕಡೆಯಿಂದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಗೌರವ ಕೇಳಿ ಪಡ್ಕೋಬಾರ್ದು, ಅದು ತಾನಾಗೆ ಸಿಗಬೇಕು. ಆ ಗೌರವ ಸಿಕ್ಕಲಿಲ್ಲ ಅಂದಾಗ ಅದನ್ನು ಸಂಪಾದನೆ ಮಾಡಬೇಕು, ಕಷ್ಟಪಡಬೇಕು. ಅದನ್ನು ಸಂಪಾದನೆ ಮಾಡಿ ಮತ್ತೆ ಆ ಗೌರವ ನಮಗೆ ಸಿಗೋವರೆಗೂ ಬಿಡಬಾರ್ದು. ಇದು ನನ್ನ ಸಿದ್ಧಾಂತ. ಅಲ್ಲಿ ತೋರಿಸಿಲ್ಲ ಅಂದ ಕಾರಣಕ್ಕೆ ಅವನೇನು ಸಣ್ಣವನಾಗಲ್ಲ, ತೋರಿಸಿದ್ರು ಅಂತ ತಕ್ಷಣಕ್ಕೆ ಅವರೇನು ದೊಡ್ಡವರಾಗಲ್ಲ. ಮುಂದೊಂದು ದಿನ ಇನ್ನೂ ಒಳ್ಳೊಳ್ಳೆ ಟೈಮ್ ಬರ್ಬೋದು, ಒಳ್ಳೊಳ್ಳೆ ಆಪರ್ಚುನಿಟಿ ಬರ್ಬೋದು, ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಸ್ಟೇಜ್ ಮೇಲೆ ಅವ್ನು ನಿಂತ್ಕೋಬೋದು. ನಾವು ಯಾಕೆ ಅಷ್ಟನ್ನೆಲ್ಲ ನೋವು ಮಾಡ್ಕೊಳ್ಳೋಣ. ಯಾರು ಬೇಜಾರು ಮಾಡ್ಕೊಬೇಡಿ ಗಿಲ್ಲಿ ಅಭಿಮಾನಿಗಳು. ನಾನು ಹೇಳೋದು ಇಷ್ಟೇ, ಮೊದಲು ಅವಮಾನ, ಆಮೇಲೆ ಸನ್ಮಾನ. ಪರವಾಗಿಲ್ಲ, ಯಾವ ಶೋಲಿ ಅವನಿಗೆ ವ್ಯಾಲ್ಯೂ ಕೊಡ್ತಾಯಿಲ್ಲ, ಯಾವ ಶೋಲಿ ಅವನಿಗೆ ಮರ್ಯಾದೆ ಸಿಗ್ತಾಯಿಲ್ಲ ಅಂತ 100 ಶೋಗಳು ಮಾಡೋ ಶಕ್ತಿ ದೇವರು ಅವನಿಗೆ ಕೊಡಲಿ, ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ತೋರಿಸಿಲ್ಲ ಬೇಡ, ನಾವಿದ್ದೀವಿ ಪ್ರೀತಿ ತೋರ್ಸೋಕ್ಕೆ. ಪ್ರತಿಯೊಬ್ಬರು ಮೊಬೈಲು 100 ವೀಡಿಯೋ ಇರ್ಬೋದು ಗಿಲ್ಲಿವು ಅಲ್ವಾ. ಅಲ್ಲೊಂದು ಶೋಲ್ ತೋರ್ಸೋಕ್ಕೆ ತಕ್ಷಣಕ್ಕೆ ಏನು ಡಬಲ್ ಆಗುತ್ತಾ? ಒಂದು ಹೇಳ, ನಮ್ಮ ಜನಕ್ಕೆ ಒಬ್ಬ ವ್ಯಕ್ತಿ ಇಷ್ಟ ಆದ ಅಂದರೆ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ. ಅದೇ ಒಬ್ಬ ವ್ಯಕ್ತಿ ಇಷ್ಟ ಆಗಿಲ್ಲ ಅಂದರೆ ನೆಲಕ್ಕೆ ಹಾಕೊಂಡು ತುಳಿದು ಬಿಡ್ತಾರೆ. ರಾತ್ರಿ ಬೆಳೆದು ರಾತ್ರಿ ಕಳೆದೋದವ್ರು ಎಷ್ಟೋ ಜನ ಅವರೇ. ಆದರೆ ಗಿಲ್ಲಿ ರಾತ್ರಿ ಬೆಳೆದವನಲ್ಲ. ಅವ್ನು ಪಟ್ಕೊ ಬಂದಿರೋ ಸ್ಟ್ರಗಲ್, ಅವ್ನು ಪಟ್ಟಿರೋ ಕಷ್ಟ ಪ್ರತಿಯೊಬ್ಬರಿಗೂ ಗೊತ್ತೈತೆ. ಸ್ಟೆಪ್ ಒನ್ ಸ್ಟೆಪ್ಪು ಹತ್ತಿ ಬಂದಿದ್ದಾನೆ. ನೋಡೋರಿಗೆ ಸಡನ್ನಾಗಿ ಈ ಯಾವುದೋ ಒಂದೆರಡು DKD ಅವು ಶೋ ಮುಖಾಂತರ ನೋಡಿರೋರಿಗೆ ಬರೀ ಗಿಲ್ಲಿ ಬಗ್ಗೆ ಅಷ್ಟೇ ಗೊತ್ತಿರೋದು. ನಮಗೆ ಗಿಲ್ಲಿ ಏನು ಅಂತ ಸುಮಾರು 8-10 ವರ್ಷದಿಂದ ನನಗೆ ಗೊತ್ತೈತೆ. ಅವನು ಎಷ್ಟು ಸ್ಟ್ರಗಲ್ ಪಟ್ಟಿದ್ದಾನೆ, ಅವನು ಯಾವ್ಯಾವ ಥರ ಸ್ಟೆಪ್ ಮೇಲೆ ಬಂದಿದ್ದಾನೆ. ಇವತ್ತು ಆ ಪ್ರೋಗ್ರಾಮಲ್ಲಿ ಅವನು 1 ಮ್ಯಾನ್ ಶೋ ಆಗವನಿ ಅಂತಂದರೆ ಅದ್ರ ಹಿಂದೆ ಅವನದು ಹಾರ್ಡ್ ವರ್ಕ್ ಎಷ್ಟಿದೆ ಅಂತ. ಎಲ್ಲೋ ಒಂದು ಇಂಟರ್ವ್ಯೂವಲ್ಲಿ ಒಬ್ಬರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೇಳ್ತಾರೆ, 6 ಮಂತು ಬ್ಯಾಕೆ ಅವನು ಸೆಲೆಕ್ಟ್ ಆಗಿರ್ತಾನೆ. ಸೊ ಅದರಿಂದ ಅವನ್ನೆಲ್ಲನೂ ಮಾತಾಡ್ಕೊಂಡು ಎಲ್ಲನೂ ಟ್ರೈನಪ್ ಆಗಿ ಎಲ್ಲ ಇದು ಮಾಡ್ಕೊಂಡು ಬಂದವನೆ ಅಂತ. ಸರಿ ನಮ್ಮ ಆಯಿತು. ನೀವು ಒಂದು ಮಾಧ್ಯಮದಲ್ಲಿ ವರ್ಕ್ ಮಾಡ್ತಿದ್ದವರು, ಒಂದು ನಿರೂಪಕಿಯಾಗಿದ್ದವರು, ನೀವು ಮಾಡ್ಕೊಂಬಂದಿರಲ್ವಾ, ಒಂದು ದೊಡ್ಡ ಶೋಗೆ ಹೋಯ್ತಾ ಇದ್ದೀನಿ ಅಂದಾಗ ಹೆಂಗಿರಬೇಕು ಅಂತ ಕಲ್ತ್ಕೊಬರಲ್ವಾ.
ಎಲ್ಲ ನನ್ನ ಗಿಲ್ಲಿ ಅಭಿಮಾನಿಗಳಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವುದ್ರ ಬಗ್ಗೆನೂ ಬೇಜಾರು ಮಾಡ್ಕೋಬೇಡಿ, ಯಾವುದ್ರ ಬಗ್ಗೆನೂ ನೊಂದ್ಕೋಬೇಡಿ. ನಿಮ್ಮ ಕೆಲಸ ಏನು ಅಂದರೆ ವೋಟಿಂಗ್ ಮಾಡಿಸೋದು. ನಿಮ್ಮ ಸ್ನೇಹಿತರಿಗೆ ಹೇಳಿ ವೋಟಿಂಗ್ ಮಾಡಿಸಿ. ನನ್ನ ಫೇಸ್ಬುಕ್ ಫಾಲೋವರ್ಸ್ ಯಾರ್ಯಾರಿದ್ದೀರಾ ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನಾನು ಯೂಟ್ಯೂಬಲ್ಲಿ RMC ಕನ್ನಡಿಗ ಅಂತ ಇದೆ, ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾನು ಇನ್ನೂ ಹೆಚ್ಚು ವೀಡಿಯೋ ಮಾಡೋಕ್ಕೆ ನನಗೆ ದನಿಯಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮಸ್ಕಾರ.